ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನನ್ನ ಬರ್ಬರವಾಗಿ ಹತ್ಯೆಗೈದ ಆರೋಪಿಗಳನ್ನು ಬಂಧಿಸಲು ಹಾಗೂ ಈ ಬಗ್ಗೆ ಮೊದಲೇ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಬೆದರಿಕೆ ಒಡ್ಡಿದ್ರೂ ಸೂಕ್ತ ಕಾನೂನು ಕ್ರಮ ವಹಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಹಿಂದೂ ಸಮಾನ ಮನಸ್ಕರ ಹೋರಾಟಗಾರರ ಸಮಿತಿಯ ನ್ಯಾಯವಾದಿ ನಾಗರಾಜ್ ನಾಯಕ್ ಆಗ್ರಹಿಸಿದರು. ಕರ್ವರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುರುವಾರ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರನ್ನ ಜನದಟ್ಟಣೆ ಪ್ರದೇಶದಲ್ಲಿ ಬರ್ಬರವಾಗಿ ಕೊಚ್ಚಿ ಹತ್ಯೆಗೈಯಲಾಗಿದೆ. ಆದರೂ ಈವರೆಗೆ ಆರೋಪಿಗಳ ಬಂಧನ ಆಗದಿರುವುದು ಖಂಡನೀಯ. ಹಿಂದೂ ಕಾರ್ಯಕರ್ತರನ್ನ ಭೀಕರವಾಗಿ ಹತ್ಯೆಗೈದು ರಾಜ್ಯ, ಅದರಲ್ಲೂ ಕರಾವಳಿ ಭಾಗದಲ್ಲಿ ಭಯದ ವಾತಾವರಣ ಸೃಷ್ಟಿಸುವ ಹುನ್ನಾರ ನಡೆಯುತ್ತಿದೆ. ಅಲ್ಲದೆ ಕೊಲೆಗೈಯುವ ಪೂರ್ವದಲ್ಲಿ ಈ ಬಗ್ಗೆ ಬೆದರಿಕೆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಕ್ರೂರತೆ ಮೆರೆಯಲಾಗಿದೆ. ಆದರೂ ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳದ ಸರ್ಕಾರದ ವೈಫಲ್ಯವೇ ಘಟನೆಗೆ ಕಾರಣ ಎಂದು ಆರೋಪಿಸಿದರು. ತಕ್ಷಣವೇ ಬಂಧಿಸಬೇಕು. ಬಹಳ ದೊಡ್ಡ ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ನಡೆದಿರುವಂತಹ ಜಿಹಾದಿ ಘಟನೆಗಳಿಗೆ ಅವರ ಸರ್ಕಾರ ಬಂದ್ರೆ ಪ್ರಕರಣವನ್ನ ಹಿಂತೆಗೆದುಕೊಳ್ಳುವಂತಹ ಕೆಲಸವನ್ನು ಸಹಿತ ಮಾಡುತ್ತದೆ. ಮುಂದಿನ ದಿನಗಳಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಕಾಂಗ್ರೆಸ್ ಸರ್ಕಾರ ಹಿಂತೆಗೆದುಕೊಂಡರೆ ಯಾವುದೇ ಆಶ್ಚರ್ಯವಿಲ್ಲ. ಆದ್ದರಿಂದ ತಕ್ಷಣವೇ ಹೇಳುವುದೇನಂತ ಹೇಳಿದ್ರೆ, ಈ ಒಂದು ನೈತಿಕ ಜವಾಬ್ದಾರಿಯನ್ನ ಹೊತ್ತು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು. ಸುಹಾಸ್ ಶೆಟ್ಟಿರವರನ್ನ ಅವರು ಹಿಂದೆ ಕ್ರಿಮಿನಲ್ ಆಗಿದ್ರು ಅನ್ನುವುದನ್ನ ಬಿಂಬಿಸ್ತಾ ಇದ್ದಾರೆ. ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಯಾವುದು ಅಪರಾಧದಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಗೆ ಈ ರೀತಿ 5-6 ಜನ ಬಂದು ತಲವಾರನ್ನ ಜರುಪಿಸಿ ಕೊಚ್ಚಿ ಕೊಲೆಗೈಬೇಕು ಅಂತ ಹೇಳಿ ಭಾರತದ ಯಾವುದಾದ್ರೂ ಕಾನೂನಿನಲ್ಲಿ ಈ ರೀತಿಯ ಅನುಮತಿಯನ್ನ ಆ ರೀತಿ ಕೊಲೆಗೈದಂತ ಜಿಹಾದಿಗಳಿಗೆ ನಮ್ಮ ಸರ್ಕಾರ ಕೊಟ್ಟಿದೆಯೋ? ಆದ್ದರಿಂದ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಇದು ಕೇವಲ ಪ್ರಾಣಿಗಳ ಮೇಲೆ ನಡೆದಿರುವಂತಹ ಹಲಾಲ್ ಅಲ್ಲ, ಇದು ಹಿಂದೂಗಳನ್ನ ಹುಡುಕಿ ಹಲಾಲನ್ನ ಎಸಗುತ್ತಾ ಇದ್ದಾರೆ. ಇದು ಇದೇ ರೀತಿ ಮುಂದುವರಿದ್ರೆ ಕರಾವಳಿ ಭಾಗಗಳಲ್ಲಿ ಅಥವಾ ಕರ್ನಾಟಕದಲ್ಲಿ ಮುಂದೆ ಜನರಿಗೆ ಬದುಕುವುದು ಸಹಿತ ಕಷ್ಟ ಆಗ್ತಾ ಇದೆ. ಇನ್ನೂ ಸಹಿತ ಆರೋಪಿಗಳನ್ನ ಬಂಧಿಸಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಆ ರೀತಿಯ ಸಂದೇಶಗಳನ್ನ ಕೊಲ್ಲಲು ಬಯಸಿರುವಂತಹ ವ್ಯಕ್ತಿಗಳು ಹಂಚಿಕೊಂಡಾಗಲೂ ಸಹಿತ ಸುಹಾಸ್ ಶೆಟ್ಟಿಗೆ ಯಾವುದೇ ಸೆಕ್ಯೂರಿಟಿಯನ್ನ ಕೊಡದೇ ಇರುವಂತದ್ದು, ಅವನಿಗೆ ಪ್ರಾಣ ರಕ್ಷಣೆಯನ್ನ ಕೊಡದೇ ಇರುವಂತದ್ದು ಬಹಳ ದೊಡ್ಡ ದುರಂತ. ಇದು ಆಡಳಿತದ ಸಂಪೂರ್ಣವಾದಂತಹ ವಿಫಲತೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ನಡೆದ ದಾಳಿಯ ಮುಂದುವರೆದ ಭಾಗವೇ ಮಂಗಳೂರಿನಲ್ಲಿ ನಡೆದ ಘಟನೆಯಾಗಿದೆ. ಮುಂದೆ ಕರಾವಳಿಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಘಟನೆ ನಡೆದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಹತ್ಯೆಯಾದ ಸುಹಾಸ್ ಶೆಟ್ಟಿಯನ್ನ ಕ್ರಿಮಿನಲ್ ಆಗಿ ಬಿಂಬಿಸಲಾಗುತ್ತಿದೆ. ಆದರೆ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರುವ ವ್ಯಕ್ತಿಯನ್ನ ಈ ರೀತಿ ಕೊಲೆ ಮಾಡುವಂತಹ ಕಾನೂನು ಯಾವ ಸಂವಿಧಾನದಲ್ಲಿದೆ? ಅಥವಾ ರಾಜ್ಯ ಸರ್ಕಾರ ಈ ಹತ್ಯೆ ಜಿಹಾದಿಗಳಿಗೆ ಇಂತಹ ಅಧಿಕಾರ ನೀಡಿದೆಯಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ನಡೆದಂತ ಉಗ್ರ ದಾಳಿ ಇದೆಯಲ್ಲ, ಅದರ ಮುಂದುವರಿದ ಭಾಗವೇ ಮಂಗಳೂರಿನಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ. ಮಂಗಳೂರಿನಲ್ಲಿ ನಿನ್ನೆ ಒಬ್ಬನನ್ನ ಹತ್ಯೆ ಮಾಡಿರಬಹುದು, ಹಿಂದೂ ಮುಖಂಡನನ್ನ ಹತ್ಯೆ ಮಾಡಿ ಅವನನ್ನ ಹತ್ಯೆ ಮಾಡೋದಕ್ಕಿಂತ ಪೂರ್ವದಲ್ಲಿ ನಿನ್ನನ್ನ ಕೊಲ್ತೀವಿ ಅನ್ನುವಂತ ಸಂದೇಶ ಕೊಟ್ಟು ತಲವಾರನ್ನ ಜಡಪಿಸಿ ಕೊಲ್ತಾರಂತ ಹೇಳಿದ್ರೆ ನಮ್ಮ ರಾಜ್ಯ ಎಲ್ಲಿಗೆ ಬಂದಿದೆ? ಕಾಶ್ಮೀರದಲ್ಲಿ ನಡೆದಿರುವಂತಹ ಘಟನಾವಳಿಗೂ ಮುರ್ಷಿದಾಬಾದ್ನಲ್ಲಿ ನಡೆದಿರುವಂತಹ ಘಟನಾವಳಿಗೂ ಮತ್ತು ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನಾವಳಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ನಿನ್ನೆ ಮಂಗಳೂರಿನಲ್ಲಿ ನಡೆದಿದ್ದು ನಾಳೆ ಉತ್ತರ ಕನ್ನಡಕ್ಕೂ ಸಹಿತ ಕಾಲಿಕ್ಬಹುದು. ಯಾಕಂದ್ರೆ ಎಲ್ಲ ಸಂಸ್ಕೃತಿ, ಊಟ, ಉಪಚಾರ, ವ್ಯವಹಾರ, ವಾತಾವರಣ ಎಲ್ಲವೂ ಸಹಿತ ಈ ಕೋಸ್ಟಲ್ ರಾಜ್ಯದಲ್ಲಿ ಭಾಗದಲ್ಲಿ ಹೊಂದಿಕೊಂಡಿರುವಂತ ಪ್ರದೇಶ. ನಾನು ಏನ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗಾಗಲೇ ನಾವು ಪರೇಶ್ ಮಿಸ್ತ್ರನ್ನ, ಪ್ರಶಾಂತ್ ಪೂಜಾರಿಯನ್ನ, ಶರತ್ ಮಡಿವಾಳನ್ನ, ರುದ್ರೇಶರನ್ನ ಸೇರಿ ಅನೇಕ ಹತ್ಯೆಗಳು ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗಿರುವಂತದನ್ನ ನೋಡಿದ್ದೇವೆ. ಸ್ವಾಮಿ, ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಈ ರೀತಿ ತಲವಾರನ್ನ ಝಳಪಿಸುವಂತಹ, ಮಾರ್ಕೆಟಿನ ಮಧ್ಯದಲ್ಲಿ ಕೊಚ್ಚಿ ಕೊಲೆಗೈದು ಆ ಮುಖಾಂತರ ಭಯದ ವಾತಾವರಣವನ್ನು ಹುಟ್ಟಿಸುವಂತಹ ಕೃತ್ಯಗಳು ಯಾಕೆ ನಡೀತವೆ ಎನ್ನುವುದನ್ನ ಹೋಮ್ ಮಿನಿಸ್ಟರ್ ಆದಂತಹ ಪರಮೇಶ್ವರ್ ಅವರಿಗೂ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೂ ಕೇಳ್ತಾ ಇದ್ದೀವಿ. ರಾಜ್ಯ ಕಾಂಗ್ರೆಸ್ ಅವಧಿಯಲ್ಲಿ ಜನರಿಗೆ ಸೂಕ್ತ ರಕ್ಷಣೆ, ಭದ್ರತೆ ಇಲ್ಲದಾಗಿದ್ದು
ಭಯದ ವಾತಾವರಣ ನಿರ್ಮಾಣವಾಗಿದೆ. ಬಹುತೇಕ ಕಾಂಗ್ರೆಸ್ ಅವಧಿಯಲ್ಲಿಯೇ ಹಿಂದೂ ಕಾರ್ಯಕರ್ತರನ್ನ ಹತ್ಯೆಗೈದಿರುವ ಪ್ರಕರಣಗಳು ವರದಿಯಾಗಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂಗಳ ಹತ್ಯೆ ಸುಲಭ ಎಂದು ಮನಗಂಡಿರುವ ಜಿಹಾದಿಗಳು ಇಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೂ ಸುಮ್ಮನಿರಬೇಕು ಎನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಹಿಂದೂಗಳ ರಕ್ಷಣೆ ಸಾಧ್ಯವಿಲ್ಲದಿರುವಾಗ ಸ್ವಯಂ ರಕ್ಷಣೆಗೆ ಕಾನೂನುಬದ್ಧ ಹೋರಾಟಕ್ಕೆ ಸಜ್ಜಾಗುತ್ತಿದ್ದೇವೆ ಎಂದರು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹಿಂದೂಗಳನ್ನ ಕೊಲೆಗೈಯುವುದು ಬಹಳ ಸುಲಭ ಅಂತ ಹೇಳಿ ಈ ಜಿಹಾದಿಗಳು ತೋರಿಸಿಕೊಟ್ಟಿದ್ದಾರೆ. ಕೊಲೆಗೈಯುವ ಪೂರ್ವದಲ್ಲಿ ರಾಜಾರೋಷವಾಗಿ ನಾವು ಡಿಕ್ಲೇರ್ ಮಾಡಿಯೇ, ನಾವು ಘೋಷಣೆ ಮಾಡಿಯೇ ಕೊಲ್ಲುತ್ತೇವೆ ಎನ್ನುವಂತ ಸಂದೇಶವನ್ನ ನಾಡಿನ ಜನತೆಗೆ ಕೊಟ್ಟಿದ್ದಾರೆ. ನಾವು ಯಾವುದೇ ಜಿಹಾದಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೂ ಸಹಿತ ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂತ ಮಾತನ್ನ ಹೇಳಿದರೂ ಸಹಿತ ಯಾರೂ ನಮ್ಮನ್ನ ಪ್ರಶ್ನಿಸಬಾರದು ಎಂಬ ನಿಲುವಿಗೆ ಜಿಹಾದಿಗಳು ಈಗಾಗಲೇ ತಲುಪಿದ್ದಾರೆ. ಒಂದು ವೇಳೆ ಸರ್ಕಾರಕ್ಕೆ ಹಿಂದೂಗಳ ರಕ್ಷಣೆಯನ್ನ ಮಾಡಲಿಕ್ಕೆ ಆಗದಿದ್ರೆ ಹಿಂದೂಗಳು ಆತ್ಮರಕ್ಷಣೆಗಾಗಿ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವುದಕ್ಕಾಗಿ ನಾವು ಕಾನೂನು ಪ್ರಕಾರ ನಾವು ಸಹಿತ ಅಡಿ ಇಡಬೇಕಾಗುತ್ತದೆ ಎನ್ನುವಂತ ಸಂದೇಶವನ್ನು ಸಹಿತ ಹೇಳ್ತಾ ಇದ್ದೇವೆ. ನಿಮಗೆ ಒಂದು ವೇಳೆ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ, ಹಿಂದೂಗಳನ್ನ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಬಳೆಯನ್ನ ತೊಟ್ಟುಕೊಂಡು ಕುಳಿತುಕೊಳ್ಳಲಿಕ್ಕೆ ಆಗುವುದಿಲ್ಲ. ನಾವು ಸಹಿತ ಆತ್ಮರಕ್ಷಣೆಗಾಗಿ ಕಾನೂನುಬದ್ಧವಾಗಿ ರಣಾಂಗಣಕ್ಕೆ ಇಳಿಯಬೇಕಾಗಿರುವಂತ ವ್ಯವಸ್ಥೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಸರ್ಕಾರ ಎನ್ನುವಂತ ಮಾತನ್ನ ಈ ಮುಖಾಂತರ ಹೇಳ್ತಾ ಇದ್ದೀವಿ. ಮನೋಜ್ ಭಟ್, ಮುರಳೀಧರ್ ಗೋವೇಕರ್, ಸನಾತನ ಸಂಘಟನೆಯ ಅಶೋಕ್ ರಾಣೆ, ನರೇಶ್ ಹರಿಕಂತ್ರ, ಪ್ರಕಾಶ್ ಕಿಣಿ, ಶರತ್ ಬಾಂದೇಕರ್, ಬಜರಂಗ ದಳದ ಅಮಿತ್ ಮಾಳ್ಸೇಕರ್, ಸಾಯಿ ಕಿರಣ್, ವಿರಾಜ್ ನಾಯ್ಕ್, ಸುರೇಂದ್ರ ಕುಡ್ತರ್ಕರ್, ಮನೋಜ್, ಭಗತ್ ಸೇನೆಯ ಸೂರ್ಯಕಾಂತ್ ಕಳಸ್ ಇತರರಿದ್ದರು. ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಐಆರ್ಬಿ ಕಂಪನಿಯ ವಿರುದ್ಧ ಕೊಲೆ ಪ್ರಕರಣ ದಾಖಲಾದರೂ ಈವರೆಗೆ ಕಂಪನಿಯ ಅಧಿಕಾರಿಗಳನ್ನು ಬಂಧಿಸದ ಹಿನ್ನೆಲೆಯಲ್ಲಿ ಮೇ 8ರಂದು ಶಿರೂರು ಗುಡ್ಡ ಕುಸಿದ ಸ್ಥಳದಲ್ಲಿಯೇ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿ ಹೇಳಿದರು. ಕರ್ವಾರ್ ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ 11 ಜನರು ಮೃತರಾದ ಹಿನ್ನೆಲೆ ನ್ಯಾಯಾಲಯವು ಐಆರ್ಬಿ ಕಂಪನಿಯ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸುವಂತೆ ಸೂಚಿಸಿತ್ತು. ಸೂಚನೆ ಬಂದ 20 ದಿನಗಳ ಬಳಿಕ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆದರೆ ಪೊಲೀಸರು ಈವರೆಗೆ ಅಧಿಕಾರಿಗಳನ್ನು ಬಂಧಿಸಿಲ್ಲ. ಈ ಹಿನ್ನೆಲೆ ಅವರ ಬಂಧನ ಹಾಗೂ ಮೃತರ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಹಣ ನೀಡುವಂತೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಕೂಡ ಮಾಡಲಾಗಿತ್ತು. ಆದರೆ ಕಂಪನಿಯ ಏಜೆಂಟ್ ಬಿ ಬಾವಾ ಎನ್ನುವವರು ಗೃಹ ಸಚಿವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಎಂಎಲ್ಸಿ ಹರಿಪ್ರಸಾದ್ ಅವರು ಪ್ರತಿಭಟನೆ ಹಿಂಪಡೆಯಲು ತಿಳಿಸಿದ್ರು ಎಂದರು. ಹಾಗಾಗಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಇದಕ್ಕೆ ಕಾರಣ. ಯಾಕಂದ್ರೆ 101 ಮರ್ಡರ್ ಕೇಸ್ ದಾಖಲಾದ ಮೇಲೆ ಆ ಕಂಪನಿಯವರನ್ನ ಕರೆಸಿ ವಿಚಾರಣೆ ಮಾಡಿ ಬೇಕಾದ ದಾಖಲಾತಿಗಳು ಕೂಡ ನಮ್ಮ ಹತ್ರ ಕೂಡ ಇದೆ. ಇದರ ಆಧಾರದಲ್ಲಿ ಆ ಕಂಪನಿಯವರ 8 ಜನರನ್ನೇ ಬಂಧಿಸಬೇಕಿತ್ತು. ಇವತ್ತುವರೆಗೂ ಕೂಡ ಬಂಧಿಸಲಿಲ್ಲ. ನಾನು ಬರುವ ಸಮಯದಲ್ಲಿ ಎಸ್ಪಿಗೆ ಮಾತಾಡಿದೆ, ಕೇಸ್ ಎಲ್ಲಿವರೆಗೆ ಬಂದಿದೆ ಅಂತ. ಸ್ವಾಮೀಜಿ, ನಾವು ನೋಟಿಸ್ ಇಶ್ಯೂ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೋ ಇಶ್ಯೂ ಮಾಡಿದ, ಯಾಕಂದ್ರೆ ಕಂಪ್ಲೇಂಟ್ ದೂರದಾರ ನಾನೇ ಇದೆಯಾ ಕೊಡ್ಬೇಕು ಅವ್ರು, ಆಕ್ಚುಲಿ ಅದು ಯಾವುದೂ ಕೊಟ್ಟಿಲ್ಲ. ಇದನ್ನ ಮಧ್ಯದಲ್ಲಿ ಏನು ಘಟನೆ ಆಯ್ತು ತಮಗೆ ಗೊತ್ತಿರುವ ಹಾಗೆ, ಕಳೆದ ತಿಂಗಳು ಏಪ್ರಿಲ್ 7ನೇ ತಾರೀಕು ಬ್ಯಾಂಗ್ಳೂರಿನಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ನಾವೊಂದು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಆ ಹೋರಾಟ ಪ್ರಾರಂಭ ಮಾಡಿದ ಸಮಯದಲ್ಲಿ 10 ಗಂಟೆಗೆ ಬಿ.ಕೆ. ಹರಿಪ್ರಸಾದ್ ಅವರನ್ನು ರಿಕಾಲ್ ಮಾಡಿದ್ರು. ಸ್ವಾಮೀಜಿ ತಮ್ಮ ಬೇಡಿಕೆಗಳೇನಂತ ಕೇಳಿದ್ರು. ನನ್ನ ಬೇಡಿಕೆ ನಾನು ಹೇಳಿದೆ, ನೋಡಿ 1 ಕೋಟಿ ರೂಪಾಯಿ ಕೊಡಬೇಕು, ಮತ್ತೆ ಐಆರ್ಬಿ ಕಂಪನಿಯಲ್ಲಿ ತಾತ್ಕಾಲಿಕ ಕೆಲಸ ಕೂಡ ಕೊಡಬೇಕು, ಪ್ರಮುಖವಾದ ಬೇಡಿಕೆ ಅಂತ ಹೇಳಿದ್ರು. ಆದ್ರೆ ಆಯ್ತು ಸ್ವಾಮೀಜಿ, ನಾನು ಮಾತನಾಡ್ತೇನೆ ಅಂತ ಹೇಳಿದ್ರು. ಇದೀಗ ನಮ್ಮ ಹೋರಾಟ ಪರಿಹಾರ ಹಣ ಪಡೆಯುವುದಲ್ಲ, ಬದಲಾಗಿ ಐಆರ್ಬಿ ಕಂಪನಿಯ ಅಧಿಕಾರಿಗಳನ್ನ ಬಂಧಿಸಬೇಕು ಎನ್ನುವುದಾಗಿದೆ. ಅವರ ಬಂಧನವಾಗುವವರೆಗೆ ಶಿರೂರು ಗುಡ್ಡ ಕುಸಿತದ ಸ್ಥಳದಲ್ಲಿಯೇ ಮೇ 8ರಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದರು. ನಮ್ಮ ಬೇಡಿಕೆಯನ್ನು ಈಡೇರಿಸಲಿಲ್ಲದ ಹಿನ್ನೆಲೆಯಲ್ಲಿ, ಐಆರ್ಬಿ ಕಂಪನಿಯವರನ್ನ ಬಂಧಿಸಲಿಲ್ಲದ ಹಿನ್ನೆಲೆಯಲ್ಲಿ ಇದೇ ತಿಂಗಳ 8ನೇ ತಾರೀಕು ಶಿರೂರು ಗುಡ್ಡ ಎಲ್ಲಿ ಕುಸಿದು ಬಿದ್ದಿದೆಯೋ ಅದೇ ಗುಡ್ಡದ ಕೆಳಗಡೆ ರಸ್ತೆಯ ಮಾರ್ಗ ಸೈಡ್ ಅಲ್ಲಿ ಉಪವಾಸ ಸತ್ಯಾಗ್ರಹವನ್ನೇ ಮಾಡೋದಕ್ಕೆ ನಾನು ನಿರ್ಣಯ ತೆಗೆದುಕೊಂಡಿದ್ದೀನಿ. ಜಿಲ್ಲೆಯ ರಾಜಕಾರಣಿಗಳು ಕೂಡ ಈ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಬದಲಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ
ಪೊಲೀಸ್ ಇಲಾಖೆ ಮೂಲಕ ನಮ್ಮ ಸಮುದಾಯವನ್ನ ತುಳಿಯುವ ಕೆಲಸವಾಗುತ್ತಿದೆ. ಇಲ್ಲಿ ಕೆಲಸ ಮಾಡುವ ನಮ್ಮ ಸಮಾಜದ ನೌಕರರನ್ನ ಬೇರೆಡೆಗೆ ವರ್ಗಾವಣೆ ಮಾಡುತ್ತಿದ್ದಾರೆ. ಹೀಗಾಗಿ ಮುಂದಿನ ಎಲ್ಲಾ ಚುನಾವಣೆಯಲ್ಲಿ ನಮ್ಮ ಸಮಾಜವು ತಕ್ಕ ಉತ್ತರ ನೀಡುತ್ತದೆ ಎಂದರು. ಒಂದು ವೇಳೆ ಆ ವಾಪಸ್ ತೆಗೆದುಕೊಂಡು ಕೇಸು ಕೋರ್ಟಲ್ಲಿ ನಡೆದು 2-3 ವರ್ಷ 4-5 ವರ್ಷ ನಡೆದು ಅಲ್ಲಿ ಏನು ಆಗಲಿಲ್ಲ ಅಂತ ತಿಳ್ಕೊಳ್ಳಿ, ಹಾಗೆ ಆಗಲಿ ನಮಗೆ ನಂಬಿಕೆ ಇದೆ. ಅಂಕೋಲ ನ್ಯಾಯಾಲಯ, ಮಾನ್ಯ ನ್ಯಾಯಾಲಯ 101 ಪ್ರಕಾರ ಕೇಸ್ ತೆಗೆದುಕೊಳ್ಳಬೇಕು, ಎನ್ಕ್ವೈರಿ ಮಾಡಬೇಕು ಅಂದ್ರೆ ಕೋರ್ಟಲ್ಲಿ ಏನು ಬ್ಲೈಂಡ್ ಅಲ್ಲ, ನ್ಯಾಯಾಲಯ ಬ್ಲೈಂಡ್ ಅಲ್ಲ. ನ್ಯಾಯಾಲಯಕ್ಕೆ ಒಂದಷ್ಟು ಮಾಹಿತಿಗಳು ಗೊತ್ತಾಗಿದೆ. ಆದ್ರೆ ಈ ಜಿಲ್ಲೆಯ ರಾಜಕಾರಣಿಗಳು, ಆಡಳಿತದ ವಿರೋಧ ಪಕ್ಷದ ರಾಜಕಾರಣಿಗಳು ಮೌನ ವಹಿಸಿ ಇವತ್ತು ಮೌನಿ ಭಾವಗಳಾಗಿ ಕೂತಿರತಕ್ಕಂಥದ್ದು ಏನಿದೆಯಲ್ಲ, ಇದು ನನಗೆ ಬಹಳ ನೋವು ಉಂಟಾಗಿದೆ. ಇದನ್ನು ಸಹಿಸುವ ಪ್ರಶ್ನವಿಲ್ಲ. ಮತ್ತು ನಾಮಧಾರಿ ಸಮುದಾಯದ 7 ಜನ ಇದರಲ್ಲಿ ಬೆಳಿ ಆಗಿರತಕ್ಕಂಥದ್ದು. ಮುಂದಿನ ಚುನಾವಣೆಯಲ್ಲಿ ಕೂಡ ಯಾವ ಚುನಾವಣೆ ಆಗಲಿ, ಸಾರ್ವತ್ರಿಕ ಚುನಾವಣೆ ಆಗಲಿ, ಯಾವ ಚುನಾವಣೆ ಆಗಲಿ, ಚುನಾವಣೆಯಲ್ಲಿ ಸಮಾಜ ಉತ್ತರ ಕೊಡ್ತೀವಿ. ಈ ಸಂದರ್ಭದಲ್ಲಿ ಮೃತರ ಕುಟುಂಬದವರು ಇದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.